ನಿನ್ನ ನಂಬಿ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ವಯಸ್ಸಾಗಿರೋ ಅಪ್ಪ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ಅವರನ್ನ ನಮ್ಮ ಮನೆನ ಕಾಯೋ ಜವಾಬ್ದಾರಿ ನಿಂದು. ಜಗತ್ತನ್ನೇ ಕಾಯೋ ನನಗೆ ಮನೆ ಕಾಯಿ ಅಂತ ಹೇಳ್ತಾ ಇದೆಯಾ ಶಿವಪ್ರಸಾದ್? ಭಗವಂತ, ಭಗವಂತ, ನನಗೆ ನನ್ನ ಮನೆನೇ ಜಗತ್ತು. ಅದಕ್ಕೆ ನನ್ನ ಜಗತ್ತನ್ನ ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಡೀ ಜಗತ್ತನ್ನೇ ಕಾಪಾಡೋ ನಿನಗೆ ನನ್ನ ಮನೆ ದೊಡ್ಡದಾ? ಭಲೆ ಭಲೆ ಮಾತಿನ ಮಲ್ಲ. ಥ್ಯಾಂಕ್ ಯು. ಆ ಮಾತು ಕೊಟ್ಟ ಮಲ್ಲೇಶ್ವರ ನೀನೇ ಅಲ್ವಾ? ಶಿವಪ್ರಸಾದ್, ಈ ಜಗತ್ತಲ್ಲಿ ನಿಂತರ ಎಷ್ಟೋ ಜನರು ಇದಾರಲ್ಲ, ಎಷ್ಟೋ ಜನರು ಕೆಲ್ಸಕ್ಕೋಸ್ಕರ ಊರ್ ಬಿಟ್ಟು ಹೋಗಿರೋರಿದ್ದಾರೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ವರ್ಷಾನುಗಟ್ಲೆ ದೂರವಾಗಿರೋರಿದ್ದಾರೆ. ಹೌದು ಭಗವಂತ, ಇವತ್ತು ಬೆಂಗಳೂರಲ್ಲಿ 50%ಗೂ ಮೇಲೆ ಹೊರಗಿನಿಂದ ಬಂದು ಜೀವನ ಕಟ್ಕೊಂಡವರೇ ಇರೋದು. ಅವರನ್ನು ಕಾಪಾಡು, ನನ್ನೂ ಕಾಪಾಡು. ಇಂಥ ಮನೆಗಳೇ ನಾವು ಟಾರ್ಗೆಟ್ ಮಾಡಬೇಕು. ಆಯ್ತಣ್ಣ, ನೀನು ಮನೆ ತೋರಿಸಿ ಮಾಲ್ ಕೊಡು, ಒಂದೇ ದಿನಕ್ಕೆ ಗೋಡೆ ಕೆರೆದು ಪಟ್ಟಿ ಹಚ್ಚಿ ಬಣ್ಣ ಹೊಡೆದು ಬಿಸಾಕ್ಬಿಡ್ತೀನಿ. ನಿನಗೆ ಪೇಂಟ್ ಹೊಡೆಯಕ್ಕೆ ಕೇಳಿದ್ನ? ಮನೆ ಹೊಡೆಯಕ್ಕೆ ಕೇಳಿದ್ದು, ಕನ್ನ ಹಾಕ ಕೇಳಿದ್ದು. ಕನ್ನ ಹಾಕೇ ಹಾಕ್ತಾರೆ ಅನ್ನೋ ವಿಶ್ವಾಸ ಹೇಗೆ ಬಂತು? ಹೇಗೆ ಬಂತು ಅಂದರೆ, ನಮ್ಮ ಮನೇಲಿರೋರು ಅಸಹಾಯಕರು ಭಗವಂತ. ನನ್ನ ಹೆಂಡತಿ ಗೃಹಿಣಿ, ಅವಳ ಕೈಲಿ ಏನಾಗುತ್ತೆ? ಇನ್ನು ನನ್ನ ಮಕ್ಕಳು, ಅವ್ರು ತುಂಬ ಮುಗ್ಧರು. ಇನ್ನು ನಮ್ಮ ಅಪ್ಪ ಹೇಳ್ಕೊಳಕ್ಕೆ ದೊಡ್ಡವರು, ಅವರು ಮಗು ಥರನೇ. ಅವ್ರು ನಿಂತ್ಕೊಳ್ಳೋಕ್ಕೆ ಊರ್ಗೋಲ್ ಹಿಡ್ಕೋತಾರೆ. ಅಂಥವ್ರಿಂದ ಕಳ್ತನ ಆಗೋದನ್ನು ತಡೆಯೋಕ್ಕಾಗತ್ತಾ? ಕರೆಕ್ಟ್ ಅಣ್ಣ. ಈಗ ನಾವು ಕಳ್ರೋ ಇಲ್ಲ ಪೇಂಟ್ರೋ? ಪೇಂಟ್ ಕಳ್ಳನ ಮಕ್ಕಳು. ಪೇಂಟ್ ಮಾಡೋದನ್ನ ಬಿಟ್ಟು ಫಸ್ಟ್ ಟೈಮ್ ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಎಷ್ಟು ದಿನ ಅಂತ ಕಡಿಮೆ ಕಾಸಿಗೆ ಕೈ ಚಾಚೋದು, ಹೊಡೆದ್ರೆ ಆನೆನೇ ಹೊಡಿಬೇಕು. ಆಯ್ತಣ್ಣ, ಈಗ ಶಿವಮೊಗ್ಗಕ್ಕೆ ಟಿಕೆಟ್ ಬುಕ್ ಮಾಡ್ತೀನಿ. ಶಿವಮೊಗ್ಗಕ್ಕ ಯಾಕೋ? ಅಲ್ಲಿ ಭರ್ಜರಿ ಆನೆಗಳಿದಾವಂತೆ. ನಿನಗೆ ಯಾವ್ದು ಬೇಕು ಹೇಳು, ಸಕ್ರೆ ಬೈಲ್ಗೆ ಹೋಗಿ ಆನೆ ಹಿಡಿದು ತಲೆ ಮೇಲೆ ಹೊಡೆದು ಬಂದ್ಬಿಡೋಣ. ಆನೆ ಹೊಡೆಯೋದು ಅಂತಂದ್ರೆ ದೊಡ್ಡದಾಗ ಕಳ್ತನ ಮಾಡೋದು ಅಂತ ಅರ್ಥ. ಇಂಥ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ನಾವು ದಡ್ಡರಾಗ್ಬಿಡ್ತೀವಿ. ದಡ್ಡತನದ ಮಾತೇ ಇದು. ಹೆಣ್ಣನ್ನ, ಹಿರಿ ಜೀವವನ್ನ ಅಸಹಾಯಕರು ಅಂತ ಹೇಗೆ ಹೇಳ್ತೀಯ ಶಿವಪ್ರಸಾದ್? ಇದು ತಪ್ಪು. ಹೇಗೆ ತಪ್ಪಾಗುತ್ತೆ ಭಗವಂತ? ಈಗ ಲೇಡೀಸ್ ವೀಕ್ ಅಂತ ತಾನೆ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿರೋದು. ಅವ್ರ ಕೈಲಿ ನಿಲ್ಲಕ್ಕಾಗಲ್ಲ ಅಂತ ತಾನೆ ಬಸ್ಸಲ್ಲಿ ಸಪ್ರೇಟ್ ಸೀಟ್ ಕೊಟ್ಟಿರೋದು. ಲೇಡೀಸ್ಗೆ ದುಡಿಯೋ ಕಷ್ಟ ಅಂತ ತಾನೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋದು. ಬಸ್ಸಲ್ಲೂ ಫ್ರೀ ಕೊಟ್ಟಿರೋದು. ಅಷ್ಟೇ ಯಾಕೆ, ಟ್ಯಾಕ್ಸ್ ಇಂದ ಹಿಡಿದು ವ್ಯಾಕ್ಸ್ವರೆಗೂ ಲೇಡೀಸ್ ಎಲ್ಲವೂ ಡಿಸ್ಕೌಂಟಲ್ಲೇ ಸಿಗುತ್ತೆ. ಸೇಮ್ ಥಿಂಗ್ ಅಪ್ಲೈಸ್ ಟು ಹಿರಿಯ ನಾಗರಿಕರು. ಅವ್ರಿಗೆ ಸೀನಿಯರ್ ಸಿಟಿಸನ್ ಕಾರ್ಡು, ಟಿಕೆಟ್ ಅಲ್ಲಿ ಆಫರು, ಬಸ್ಸು ಟ್ರೈನು ಎಲ್ಲದರಲ್ಲೂ ರಿಸರ್ವೇಶನ್ನು, ಜೊತೆಗೆ ವೃದ್ಧಾಪ್ಯ ವೇತನನೂ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕೊಡ್ತಾ ಇರೋದು ಯಾಕೆ? ಅವರು ಸ್ಟ್ರಾಂಗ್ ಇಲ್ಲ ಅನ್ನೋ ಕಾರಣಕ್ಕೆ. ಗೌರ್ಮೆಂಟ್ ಒಪ್ಕೊಂಡಿದೆ, ನೀನ್ ಯಾಕೆ ಒಪ್ಕೋತಾ ಇಲ್ಲ ಭಗವಂತ? ಆಯ್ತಣ್ಣ, ಒಪ್ಕೊಳ್ಳೋಣ. ಈಗ ರಾತ್ರಿ ಬಂದು ನಾವು ಕಳ್ತನ ಮಾಡ್ತೀವಿ. ಆದ್ರೆ ಈ ಮನೆಯವ್ರು ನಮ್ಮನ್ನು ನೋಡೋರಲ್ಲ. ಫಸ್ಟ್ ಟೈಮ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದೆ. ಅದಕ್ಕೆ ಬೇರೆ ಗೆಟಪ್ಪಲ್ಲೇ ಬರಬೇಕು. ಬೇರೆ ಗೆಟಪ್ಪಲ್ಲಿ ಬಂದ್ರೆ ನಿನ್ನ ಅಭಿಪ್ರಾಯನೇ ಬದಲಾಗುತ್ತೆ. ಅಭಿಪ್ರಾಯ ಬದಲಾಗುತ್ತಾ? ಯಾರ ಮೇಲೆ ಅಭಿಪ್ರಾಯ ಬದಲಾಗುತ್ತೆ? ಯಾವ್ದ್ರ ಮೇಲೆ ಅಭಿಪ್ರಾಯ ಬದಲಾಗುತ್ತೆ? ಕ್ಯಾನ್ ಯು ಭಗವಂತ, ಭಗವಂತ ಹೊರಟ್ಬಿಟ್ಯಾ? ನೀನು ಮತ್ತೆ ವಾಪಸ್ ಬರ್ತೀಯಾ? ಆದ್ರೆ ನಿನ್ನ ಕಾಯ್ಕೊಂಡು ಕೂತ್ರೆ ಬಸ್ ಹೋಗ್ಬಿಡುತ್ತೆ. ಭಗವಂತ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಮನೆ ಕಡೆ ಜೋಪಾನ. ಸೂಪರ್ ಆಗಿ ಹಾಡ್ತಾರ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 3030. ಯಾಕಮ್ಮ ಇಷ್ಟೊಂದು ಜೋರಾಗಿ ಸೌಂಡ್ ಕೊಟ್ಟಿದ್ಯಾ? ನಾನೇನಾದ್ರೂ ಮೊಬೈಲಲ್ಲಿ ಗೇಮ್ ಆಡ್ಬೇಕಾದ್ರೆ ಇಷ್ಟು ಸೌಂಡ್ ಬಂತು ಅಂದ್ರು ದೋಸೆ ಮಗ್ಚೋ ಕೈ ತಗೊಂಡು ಹೊಡಿತ್ಯಾ? ದೇವ್ರೆ, ಅಮ್ಮಂಗೆ ಪ್ರಶ್ನೆ ಮಾಡೋ ಹಾಗಾಗ್ಬಿಟ್ಟೇನೋ. ನಿನ್ನ ನೆತ್ತಿದ ಕುಸ್ಸಾರ್ಥಕ ಆಯ್ತು. ಏನಮ್ಮ ಗಿರಿಜಾ, ಸೌಂಡ್ ಯಾಕೆ ಜಾಸ್ತಿ ಕೊಟ್ಟೆ ಅಂತ ಕೇಳಿದ್ದಕ್ಕೆ ಸಾರ್ಥಕತೆವರೆಗೂ ಹೋಗ್ಬಿಟ್ಟಿಲ್ಲಮ್ಮ. ಮತ್ತಿನ್ನೇನು ಮಾವ, ಇವ್ರು ಬೇರೆ ಮನೇಲಿಲ್ಲ. ಟಿವಿ ಸೌಂಡ್ ಜೋರಾಗಿ ಕೊಟ್ರೆ ನಮ್ಮ ಮನೇಲಿ ಯಾರೋ ಇದ್ದಾರೆ ಅಂತ ಅಕ್ಕಪಕ್ಕದವರೆಲ್ಲ ಅನ್ಕೋತಾರೆ. ಆಗ ನಾವೇ ಸೇಫ್ ಅಲ್ವಾ? ಗಂಡ್ಸಾಗಿ ನಾನಿದ್ದೀನಲ್ಲ. ವೋಟರ್ ಐ ಡಿ ಬರೋವರೆಗೂ ನಿನ್ಗೆ ಅನ್ಸಲ್ಲ. ಮತ್ತೆ ಮಗು
ಮಗು ಕಣೋ, ಮಕ್ಳ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಿಮ್ಮಪ್ಪ ಹೇಳಲಿಲ್ವಾ? ಹೌದಾ? ಮಕ್ಳ ಕೈಯಲ್ಲಿ ಏನೂ ಆಗಲ್ಲ ಅಂದಮೇಲೆ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬಾ ಅಂತ ಯಾಕೆ ಹೇಳ್ತೀಯಾ? ಪಾಯಿಂಟ್ ಬಿ ನೋಟೆಡ್. ಇದಕ್ಕೆ ಉತ್ತರ ಕೊಡು ನೋಡೋಣ. ಮಾವ, ನಿಮ್ಮಿಂದಾನೇ ಇವ್ನು ಹೆಚ್ಕೊಳ್ಳೋದು. ಅಜ್ಜಿ ತಾತರ ಜೊತೆ ಬೆಳೆಯೋ ಮೊಮ್ಮಕ್ಕಳು ಅವರು ಇಡೀ ಜಗತ್ತೇ ಎದುರಿಸ್ತಾರೆ. ಯಾಕೆಂದ್ರೆ ಅವ್ರಿಗೆ ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ. ಅಮ್ಮ, ತಾತನ ಹತ್ರ ವೋಟರ್ ಐಡಿ ಇದೆ, ಮತ್ತೆ ಅವ್ರು ಗಂಡ್ಸಲ್ವಾ? ಏನ್ ಮಾತಾಡ್ತೀಯ? ನೋಡಮ್ಮ, ನೀನು ಆಡಿರೋ ಮಾತಿಂದ ಅವನೆಂತ ಮಾತಾಡ್ತಿದ್ದಾನೆ. ಮಾವ, ನಿಮ್ಮ ಮಗ ಹೇಳಿದ್ದನ್ನ ನೀವು ಕೇಳಿಸ್ಕೊಂಡ್ರಿ ತಾನೆ? ಹೆಣ್ಮಕ್ಳು, ವಯಸ್ಸಾದವರು, ಚಿಕ್ಕ ಮಕ್ಳ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಈ ಅರೇಂಜ್ಮೆಂಟ್ ಎಲ್ಲ ಮಾಡಿ ಇವ್ರ ಮನೇಲಿಲ್ಲ ಅನ್ನೋ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋತಾ ಇದ್ದೀನಿ. ಎಸ್ಕಂದ, ನೀನೀಗ ಏನು ಮಾಡಬೇಕು ಗೊತ್ತಾ? ನಿಮ್ಮಪ್ಪ ನಿನಗೆ ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋ ಹಾಗೆ ನಾಟಕ ಮಾಡಬೇಕು. ಮಾತಿಗೂ ಅಪ್ಪ ನೆಕ್ಸ್ಟ್ ಕ್ವೆಶನ್, ಅಪ್ಪ ನಾನು ಅದನ್ನು ಓದಿಲ್ಲಪ್ಪ, ಅಪ್ಪ ನಾನು ಓದ್ಕೋತೀನಪ್ಪ ಅಂತ ಹೇಳ್ತಾನೆ ಇರಬೇಕು. ಅರ್ಥ ಆಯ್ತಾ? ಮಾವ, ನೀವು ಅಷ್ಟೇ. ಶಿವು, ಊರಿಗೆ ಕಾಲ್ ಮಾಡಿಕೊಡು, ಅಮ್ಮ ಗಿರಿಜಾ ನಂಗೂ ಶಿವುಗೂ ಟೀ ತಂದ್ಕೊಡಮ್ಮ ಅಂತ ಜೋರಾಗಿ ಕೂಗ್ ಹೇಳಬೇಕು. ಆಗ ಇವ್ರ ಮನೇಲೇ ಇದ್ದಾರೆ ಅಂತ ಎಲ್ರಿಗೂ ಅನ್ಸುತ್ತೆ. ಸುಳ್ಳು ಹೇಳ್ಬೇಡ ಅಂತ ಹೇಳೋರು ಇವರೇ, ಆಮೇಲೆ ಸುಳ್ಳು ಹೇಳು ಅಂತ ಹೇಳ್ಕೊಡೋರು ಇವರೇ. ಈ ದೊಡ್ಡವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ದೇವ್ರೆ ಏನು ಅಂದೆ? ಅಪ್ಪ, ಅಮ್ಮ ಕೋಪ ಮಾಡ್ಕೊತಿದ್ದಾಳೆ, ಅಮ್ಮ ಹೊಡಿಯಕ್ ಬರ್ತಿದ್ದಾಳೆ. ನಾನು ಇವಾಗ್ಲೇ ಓದಲ್ಲ, ಮೊಬೈಲ್ ನೋಡ್ಬೇಕು, ಮೊಬೈಲ್ ಕೊಡು. ಶಿವು, ಗಿರಿಜಾ, ಶಿವುಗೆ ಟೀ ಬೇಕಂತೆ, ಜೊತೆಗೆ ನನಗೂ ಸ್ವಲ್ಪ ಮಾಡ್ಕೊಟ್ಬಿಡಮ್ಮ. ಒಂದು ಪ್ಲಸ್ಸು ಒಂದು ಲೆಸ್ಸು. ಮಾವ, ಸಾಕು, ತುಂಬ ಓವರ್ ಆಗೋಯ್ತು. ನಾನು ಹೋಗಿ ಬಟ್ಟೆ ಒಣಗಾಕ್ ಬರ್ತೀನಿ. ಇಷ್ಟೊತ್ತಲ್ಲಿ ಬಟ್ಟೆ ಒಣಗ ಹಾಕೋದ? ಮಾವ, ನಾಳೆ ಆಫೀಸಿಗೆ ಅವ್ರಿಗೆ ಅದೇ ಬಟ್ಟೆ ಬೇಕಂತೆ, ಅದಕ್ಕೆ. ಶಿವು, ನೀನು ಆಫೀಸ್ಗೆ ಹೋಗೋದಕ್ಕೆ ಬಟ್ಟೆ ರೆಡಿಯಾಗಿರುತ್ತೆ. ಸಾಕು ಸಾಕು. ರೀ, ಏನು ಅಂದ್ರೆ ನಾನು ಎಷ್ಟು ಕರೆದ್ರು ಓ ಅಂತಾನೆ ಅಂತ ಇಲ್ವಲ್ಲ ನೀವು? ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು ಅಂದ್ರಲ್ಲ, ಅದಕ್ಕೆ ಶರ್ಟ್ನ ಈಗಲೇ ಒಗ್ದು ಒಣಗಿ ಹಾಕಿದ್ದೀನಿ. ಅದೇ ನಿಮ್ ಫೇವ್ರೆಟ್ ಶರ್ಟು ರೀ. ನೀವು ಅಂದ್ರೆ ಏನ್ ತಮಾಷೆನಾ? ಭೀಮಕಾಯ, ಎತ್ತಿದ್ರೆ ಗದೆ, ಇಳಿಸಿದ್ರೆ ವದೆ, ತೆಗೆದು ಒಂದು ಬಿಟ್ಟ ಅಂದ್ರೆ ಏಕ್ ಮಾರ್ ಪೀಸ್ 4. ರೀ, ಊಟ ಮಾಡಿ ಹಾಗೆ ಹೋಗಿ ಮಲಗ್ಬಿಡ್ಬೇಡಿ. ನೀರ್ ಮಜ್ಜಿಗೆ ಮಾಡಿಟ್ಟಿದ್ದೀನಿ, ಕುಡ್ದೇ ಮಲಗಿ. ಬೇಸಿಗೆಗಾಲ ಅಲ್ವಾ? ಅಮ್ಮ ಗಿರಿಜಾ, ನೀನು ಹುಟ್ಟತಾನೆ ಭೂಮಿ ಮೇಲೆ ಕಾಲಿಟ್ಟ್ಯಾ ಅಥವಾ ರಂಗಭೂಮಿ ಮೇಲೆ ಕಾಲಿಟ್ಟ್ಯಾ? ಎರಡು ಅಲ್ಲ ಮಾವ, ಮತ್ತೆ ನರ್ಸ್ ಕೈ ಮೇಲೆ ಕಾಲಿಟ್ಟೆ. ನಾನೆಲ್ಲೋ ಸ್ಕೂಲ್ಗೆ ಹೋಗೋದು ಬಿಟ್ಟು ನಾಟಕ ಕಲಿಯಕ್ಕೆ ಹೋಗ್ತಿದ್ದೇನೋ ಅಂತ ತಿಳ್ಕೊಂಡೆ. ಯಾಕೆ ಮಾವ ಹೇಗಂತಿದ್ದೀರಾ? ಅಲ್ಲಮ್ಮ, ಶಿವ್ ಮಂಗಳೂರಿಗೆ ಹೋಗಿದ್ರು ಅವನ ಮನೇಲೇ ಇದ್ದಾನೆ ಅನ್ನೋ ಥರ ಜೋರಾಗಿ ಕೂಗ್ತಿದ್ಯಲ್ಲ, ಯಾಕೆ? ಮಾವ, ನಾನು ಈ ಥರ ಕೂಗಿ ಹೇಳ್ತಾ ಇರೋದನ್ನ ಅಕ್ಕಪಕ್ಕದವ್ರನ್ನ ಬಿಡಿ. ಕಳ್ಳರ ಕಾಕ್ರೇನಾದರೂ ಕೇಳಿಸ್ಕೊಂಡ್ರೆ ಅವ್ರು ಏನು ಯೋಚನೆ ಮಾಡ್ತಾರೆ ಹೇಳಿ? ನನಗೇನು ಹೇಳಿಲ್ಲ, ಹೇಳಿದ್ಮೇಲೆ ಹೇಳ್ತೇನೆ. ಮಾವ, ಈಗ ಯಾವ ಮನೆ ಕಿಟಕಿಗೆ ಗ್ರಿಲ್ ಹಾಕಿಲ್ಲ, ಯಾವ ಮನೆ ಡೋರ್ ವೀಕ್ ಇದೆ, ಯಾವ ಮನೆ ಮುಂದೆ ರಂಗೋಲಿ ಹಾಕಿಲ್ಲ, ಯಾವ ಮನೆಯಲ್ಲಿ ಗಂಡ್ಮಕ್ಳಿಲ್ಲ, ಇದನ್ನೆಲ್ಲ ಲೆಕ್ಕ ಹಾಕಿ ಕನ್ನ ಹಾಕೋದಕ್ಕೆ ಪ್ಲಾನ್ ಮಾಡ್ತಾರೆ. ಇದನ್ನ ಮಿಡಲ್ ಕ್ಲಾಸ್ ಮಾಫಿಯಾ ಅಂತ ಹೇಳ್ತಾರೆ. ಇವರು ಮಂಗಳೂರಿಗೆ ಹೋಗಿದ್ದಾರೆ ಅಂತ ಕಳ್ಳರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅದಕ್ಕೆ ಆಗ್ಲಿಂದ ಕೂಗಿ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ಇಷ್ಟು ಮಾಡೋ ಬದಲು ನಮ್ಮ ಮಾವ ಇದ್ದಾನೆ ಅಂತ ಧೈರ್ಯವಾಗಿರ್ಬೋದಾಗಿತ್ತು ತಾನೇ. ನಾನೊಂದು ಬಿಟ್ಟ ಅಂದರೆ ಏಕ್ ಮಾರ್ ಪೀಸ್ ಹಜಾ. ಏನಂದ್ರೆ ಮಜ್ಜಿಗೆಗೆ ಉಪ್ಪು ಕಡಿಮೆನಾ? ತಂದೆ. ಅರ್ಥ ಆಯ್ತಮ್ಮ. ಆ ಕಡೆ ಎಲ್ಲಿ ಹೋಗ್ತೀಯಮ್ಮ? ಸೂಪ್ ನೀರಿಟ್ಟಿದ್ದೀನಲ್ಲ, ಚೆಲ್ ಬಂದ್ಬಿಡ್ತೀನಿ. ಅಯ್ಯೋ, ಅದನ್ನ ಬೆಳಗ್ಗೆ ಚೆಲ್ಲು. ಈಗ ಕಷ್ಟಪಟ್ಟಿದ್ಯಾ, ನಡಿಯಮ್ಮ ಒಳಗಡೆ ಹೋಗೋಣ. ಶಿವ, ಬಂದೇ ಇರೋ.
ಅಪ್ಪ ಹನುಮಂತ, ಫಸ್ಟ್ ಟೈಮ್ ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸುಣ್ಣ ಬಣ್ಣ ಹೊಡೆದ್ರೆ ಉದ್ಧಾರ ಆಗಲ್ಲ, ನಿನಗೆ ಗೊತ್ತು. ಯಾಕೆ ಅಳ್ತಾ ಇದೆಯಾ? ಊರಿಂದ ಓಡ್ ಬಂದಾಗ ಪೇಂಟ್ರ್ ಕೆಲಸ ಮಾಡು, ಉದ್ಧಾರ ಆಗ್ತೀಯಾ, ನಿನ್ನ ಲೈಫ್ ಸೆಟ್ಲ್ ಮಾಡೋ ಜವಾಬ್ದಾರಿ ನಂದೇ ಅಂತ ಹೇಳ್ದಲ್ಲಣ್ಣ. ಈಗ ನೋಡಿದ್ರೆ ಸುಣ್ಣ ಬಣ್ಣ ಬಳಿಯೋರೆಲ್ಲ ಉದ್ಧಾರ ಆಗಕ್ಕಾಗಲ್ಲ ಅಂತಿದೀಯಾ? ಲೈ, ಅದಕ್ಕೆ ಅಲ್ವೇನೋ ಕನ್ನ ಹಾಕಕ್ಕೆ ಕರ್ಕೊಂಬಂದಿರೋದು. ಅಣ್ಣ, ಮಾಡೋದು ಮಾಡ್ತೀವಿ, ನಮ್ಮನೆಲ್ಲೇ ಕಳ್ತನ ಮಾಡಿದ್ರೆ ಹೆಂಗೆ? ಯಾರು ಕೇಳೋದಿಲ್ಲ. ಅಪ್ಪ ಹನುಮಂತ, ಒಂದು 5 ನಿಮಿಷ ನಿನ್ ಗದೆ ಕೊಡು, ಈ ನನ್ನ ಮಗನ ಇಲ್ಲೇ ಹೊಡೆದಾಕ್ಬಿಡ್ತೀನಿ. ತಪ್ಪಾಯ್ತು. ಅಪ್ಪ ಹನುಮಂತ, ನಿನಗೆ 11 ರೂಪಾಯಿ ದಕ್ಷಿಣೆ ಹಾಕಿದ್ದೀನಿ. ಈಗ ಹೋಗೋ ಕೆಲಸ ನಿರ್ವಿಘ್ನವಾಗಿ ನಡೆಸ್ಕೊಡಪ್ಪ. ಲಂಚನ ನನಗ? ಹನುಮ, ಈ ಕಳ್ಳತನದಲ್ಲಿ ನಿನಗೂ ಪಾಲಿದೆಯಾ? ಇರ್ಲಿ ಇರ್ಲಿ. ಈಗ ನನ್ನ ಸ್ನೇಹಿತ ನನಗ್ ವಹಿಸಿರೋ ಜವಾಬ್ದಾರಿನ ಅವನ ಕರ್ಮ ಫಲದ ಆಧಾರದ ಮೇಲೆ ನಾನು ನಡೆಸಬೇಕು. ಎಲ್ರಿಗೂ ವಸ್ತು ಅಂದ್ರೆ ಜಗತ್ ನಡೆಯೋದು ಹೇಗೆ? ಕಳ್ಳನ್ಗೆ ಕಳ್ಳತನ ಆಗ್ಬೇಕು, ಕೂಡಿಟ್ಟವ್ರಿಗೆ ಯಾರೋ ಕದಿಬಾರ್ದು. ಅವ್ರವ್ರ ಚಿಂತೆ ಅವ್ರವ್ರಿಗೆ. ಸಾರಿ ದೊಡ್ಡಮ್ಮ, ಬೇಜಾರು ಮಾಡ್ಕೋಬೇಡಿ. ನಾವು ನಾಳೆ ಬೆಳಗ್ಗೆನೆ ಬಂದ್ಬಿಡ್ತೀವಿ. ಇವರು ಆಫೀಸ್ ಕೆಲ್ಸದ ಮೇಲೆ ಮಂಗಳೂರಿಗೆ ಹೋದರು. ಇಲ್ಲ, ಆಫೀಸ್ ಅವರೇ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ದೊಡ್ಡಮ್ಮ, ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕಿ ಬೆಳಗ್ಗೆ ಫೋನ್ ಮಾಡ್ತೀನಿ, ಸರಿನಾ? ಹಾಂ, ಏಸ್ಕಂದ ಚಾರ್ಜ್ ಹಾಕು. ಚಾರ್ಜ್ ಖಾಲಿ ಆಗೋ ತನಕ ಮಾತಾಡಕ್ ಮಾತ್ರ ಆಗುತ್ತೆ. ಅದೇ ಗೇಮ್ ಆಡ್ಬೇಕು ಕೊಡು ಅಂತ ಚಾರ್ಜ್ ಇರಲ್ಲ ಅಲ್ವಾ? ಏಯ್, ಜಾಸ್ತಿ ಆಯ್ತು ನಿಂದು. ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು. ನೀನ್ ಕತ್ತೆ ಆಗಿದ್ರು ಖುಷಿ ಪಡ್ತಿದ್ದೆ, ಲಗೇಜ್ ಹೊರಕಾದ್ರೂ ಆಗ್ತೀಯ ಅಂತ. ಹೋಗೋ ಸುಮ್ಮನೆ. ಯಾಕಮ್ಮ ಬೈತ್ಯ? ಆಟ ಆಡ್ಕೊಳ್ಳೋ ವಯಸ್ಸು, ಆಡ್ಕೊಳ್ಳಿ ಬಿಡು. ಬರೀ ಆಟ ಆಡೋ ವಯಸ್ಸಲ್ಲ ಮಾವ, ಆಟ ಆಡ್ಕೊಂಡು ಓದೋ ವಯಸ್ಸು. ನೀವು ಊಟ ಮಾಡಿದ್ರಿ ಅಲ್ವಾ, ಮಾತ್ರೆ ತಗೊಂಡ್ರಿ ತಾನೆ, ಹೋಗಿ ಮಲ್ಕೊಳ್ಳಿ. ಈ ವಯಸ್ಸಲ್ಲಿ ನೀವು ಪುಸ್ತಕ ಓದ್ತಾ ಕೂರ್ತೀರಾ, ಅವನು ಓದೋ ವಯಸ್ಸಲ್ಲಿ ಆಟ ಆಡ್ಕೊಂಡಿರ್ತಾನೆ. ನಾನೇ ಅಮ್ಮ, ಸುಮ್ಮನೆ ಆಟ ಚೆಕ್ ಮಾಡಿದೆ. ಏಯ್, ನಿಮ್ಮಪ್ಪ ಇಲ್ಲ ಅಂತ ಮೊದಲೇ ಗಾಬರಿ ಆಗಿದ್ದೀನಿ. ಇದೆಲ್ಲ ಬೇಕಾ? ಬಾಳೆ ಮಾತಾಡೋಣ. ತಾತ, ಆಟ ಆಡೋಣ. ಯಾವ ಆಟ ಆಡೋಣ ಕಂದ? ಕಳ್ಳ ಪೊಲೀಸ್ ಆಡೋಣ. ನೀನು ಮತ್ತೆ ಅಮ್ಮ ಕಳ್ಳರು, ನಾನು ಸ್ಕಂದ IPS. ಇದೆಲ್ಲ ಚೆನ್ನಾಗಿ ಮಾಡ್ತೀಯ. ಓದು ಅಂದ್ರೆ ಓದ್ಬೇಡ. ಅಮ್ಮ ಪ್ಲೀಸ್. ಸರಿ ಆಯ್ತು, ಅದೇನು ಆಟ ಆಡ್ಬೇಕೋ ಹೇಳು, ಆಡೋಣ. ಸರಿ ಆಯ್ತು, ನಾನು ನಿಮ್ಮಿಬ್ರನ್ನ ಕಟಾಕ್ತೀನಿ, ನಿಜ ಬಾಯಿ ಬಿಡಿಸ್ತೀನಿ. ಅದೇ ನೀವು ಬಿಡಬಾರ್ದು. ಹೆಣ್ಮಕ್ಳು ಅಷ್ಟು ಸುಲಭವಾಗಿ ಬಾಯಿ ಬಿಡಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಗುಟ್ಟನ್ನ ಹೊಟ್ಟೆಯಲ್ಲಿ ಇಟ್ಕೊಳಕ್ಕಾಗದೆ ಬಾಯಿ ಬಿಚ್ಚಿಬಿಡ್ತಾರೆ. ಏನೂ ಇಲ್ಲ ಮಾವ. ಸರಿ ಆಯ್ತು, ಇವತ್ತು ನೀವ ನೋಡೇ ಬಿಡೋಣ. ಸರಿ, ಹಾಗಾದ್ರೆ ನೀವಿಬ್ರು ಇಲ್ಲೇ ಇರಿ, ನಾನು ಹಾಗ ತರ್ತೀನಿ. ಏ ಸ್ಕಂದ, ನಾ ಬಿಡಿಸ್ಕೊಂಡ್ಬಿಟ್ಟೆ ಕಣೋ. ನೋಡಮ್ಮ ತಾತನ್ನ, ನಾನು ಆಟಕ್ಕೆ ಅಂತ ಲೂಸ್ ಆಗಿ ಕಟ್ಟಿದ್ರೆ ಬಿಚ್ಕೊಂಡಿದ್ದಾರೆ. ಆಯ್ತು, ಹೋಗಿ ಟೈಟಾಗಿ ಕಟ್ ಹೋಗು. ಏನು ಇಷ್ಟ ಕಟ್ಟಿದ್ಯಾ? ಬಿಡಿಸ್ಕೊಳಕ್ಕೆ ಆಗ್ತಿಲ್ಲ. ಕಟ್ಲಿ ಬಿಡಮ್ಮ, ಮೊದಲು ಆಟ ಶುರು ಮಾಡೋಣ. ಏ ಪೊಲೀಸ್, ಮೇರಿ ಮಾಗಿ ಕಸಮ್, ನಾನು ಸತ್ಯ ಹೇಳೋದಿಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋ. ಸಿಂಹ 4 ತಿಂಗಳಿಗೆ ಹುಟ್ಟುತ್ತೆ, ತಿಮಿಂಗ್ಲ 10 ತಿಂಗಳಿಗೆ ಹುಟ್ಟುತ್ತೆ, ಆನೆ 20 ತಿಂಗಳಿಗೆ ಹುಟ್ಟುತ್ತೆ. ಆದ್ರೆ ಈ ಸ್ಕಂದ IPS 3 ವರ್ಷದಿಂದ ಕಷ್ಟಪಟ್ಟು ಓದಿ ಹುಟ್ಟುತ್ತಿರೋ ಪೊಲೀಸ್. ಇವನ್ನ ಹಿಡಿಯೋ ತಾಕತ್ತು ಗಮ್ಮತ್ತು ಯಾರಿಗೂ ಇಲ್ಲ. ಯಾಕಂದ್ರೆ ಮಾಗಡಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬಂದಿರೋನೆ ನಾನು. ಇದು ಸ್ಕಂದನ್ ಕೊಟ್ಟೆ ಕಾಣೋ. ತಪ್ಪೊಪ್ಕೊಂಡ್ರೆ ಒಂದೇ ಶಿಕ್ಷೆ, ಒಪ್ಕೊಳ್ಳಿಲ್ಲ ಅಂದ್ರೆ ಒಂದಾದ್ಮೇಲೆ ಒಂದ್ ಶಿಕ್ಷೆ. ಫೋನ್ ರಿಂಗ್ ಆಗ್ತದೆ, ಹೋಗಿ ತಗೊಂಬ ಹೋಗು. ಸ್ಕಂದ ವಿಲ್ ಬಿ ಬ್ಯಾಕ್. ಏನ್ ಮಾವ ಇವನು ಇಷ್ಟು ಟೈಟಾಗಿ ಕಟ್ಬಿಟ್ಟಿದ್ದಾನೆ? ನಿಜವಾಗ್ಲೂ ಟೈಟಾಗಿ ಕಟ್ಬಿಟ್ಟಿದ್ದಾರೆ.
ರಿಂಗ್ ಆಗ್ತಾನೆ ಇದೆ, ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ವಾಪಸ್ ಮನೆಗೆ ಹೋಗ್ಬಿಡ್ಲಾ? ಓ ಅಪ್ಪ. ಹಲೋ ಅಪ್ಪ. ಏ ಸ್ಕಂದ, ಆವಾಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಅಮ್ಮ ಎಲ್ಲೇ? ನೀನು ನನ್ನ ಜೊತೆ ಮಾತಾಡಕ್ ಕಾಲ್ ಮಾಡಿದ್ಯಾ ಅಥವಾ ಅಮ್ಮನ ಜೊತೆ ಮಾತಾಡಕ್ಕ? ಏಯ್, ಅಪ್ಪನ ಹತ್ರ ಇಂಥ ಪ್ರಶ್ನೆ ಎಲ್ಲ ಕೇಳ್ತಾರೇನಾ? ಆಹಾ, ನೀನ್ ಮಾತ್ರ ವಾಟ್ ಇಸ್ ಕ್ವಾಂಟಮ್ ಫಿಸಿಕ್ಸ್ ಅಂತ 5ನೇ ಕ್ಲಾಸ್ ಓದ್ತಿರೋ ನನ್ನ ಹತ್ರ ಕೇಳ್ತೀಯಾ? ಓಹ್ ಆಯ್ತು ಬಿಡು. ಮನೇಲೆಲ್ಲ ಆರಾಮ್ ತಾನೆ? ಏನು ಪ್ರಾಬ್ಲಮ್ ಇಲ್ವಾ? ನಾವೆಲ್ಲರೂ ಗೇಮ್ ಆಡ್ಕೊಂಡು ಆರಾಮಾಗಿದ್ದೀವಿ. ಪ್ರಾಬ್ಲಮ್ ಅಂತೂ ಏನೂ ಇಲ್ಲ, ನೀನ್ ಆರಾಮಾಗಿರು. ಆಯ್ತಾಯ್ತು, ಸಂತೋಷ. ಅಮ್ಮನ ಹೇಳು ಕಿಟಕಿ ಬಾಗ್ಲೆಲ್ಲ ಭದ್ರವಾಗಿ ಹಾಕೋದಿಕ್ಕೆ. ನಾನಿಲ್ಲ ಅಂತ ಟಿವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಆಯ್ತಾ? ಡೋಂಟ್ ವರಿ ಪಾಪ್ಸ್, ಆರಾಮಾಗಿರ್ ನೀನು. ಆಹಾ, ಡೋಂಟ್ ವರಿ ಅಂತ ಹೇಳೋ ನನ್ನ ಮಗನೇ. ನೀನ್ ಏನ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಸಿಗಾಕೊಂಡಿದ್ದೀನಿ ಬ್ರೋ, ನಾನು ಈ ಕಡೆ ಇದ್ದೀನಿ, ನೀನ್ ಆ ಕಡೆಯಿಂದ ಬಂದು ಹೊಡಿ ಅಂತ ಗೇಮ್ ಆಡ್ಕೊಂಡು ಕೂತಿರ್ತೀಯ. ಇಲ್ಲಪ್ಪ, ಇಲ್ಲಿ ನಾನು, ತಾತ, ಅಮ್ಮ ಆಫ್ಲೈನ್ ಗೇಮ್ ಆಡ್ತೀವಿ. ಯಾರ ಹತ್ರ ಮಾತಾಡ್ತಿದ್ದೆ ನಮ್ಮವನು? ಅಪ್ಪ ಅಪ್ಪ ಅಂತ ಮಾತಾಡ್ತಿದ್ದಾನೆ, ಇವರೇ ಫೋನ್ ಮಾಡಿರ್ಬೇಕು. ಸ್ಕಂದ, ಫೋನ್ ಕೊಡೋ. ಇರಮ್ಮ, ನಾನೇ ಮಾತಾಡ್ತೀನಿ. ಮತ್ತೆ ಇನ್ನೇನಪ್ಪ ಸಮಾಚಾರ? ಏಯ್, ನಾನು ಮನೆ ಬಿಟ್ಟು ಏನ್ ತಿಂಗ್ಳಾನ್ಗಟ್ಲೆ ಆಗಿದ್ಯಾ? ಏನಪ್ಪಾ ಸಮಾಚಾರ ಅಂತೆಲ್ಲ ಕೇಳ್ತಾ ಇದೀಯಾ? ನಾನು ಅದನ್ನೇ ಕೇಳ್ತಾ ಇರೋದು. ಮನೆಯಿಂದ ಹೋಗಿ ಇನ್ನೂ 1-2 ಅವರ್ ಆಗಿಲ್ಲ, ಆಗ್ಲೇ ಮನೇಲೆಲ್ಲ ಆರಾಮ ಅಂತ ಕೇಳ್ತಿದ್ಯಲ್ಲ ನೀನು. ಸ್ಕಂದ, ಫೋನ್ ಕೊಡೋ, ಅಪ್ಪಗೊಂದು ಗುಡ್ ನೈಟ್ ಹೇಳ್ತೀನಿ. ಅಮ್ಮ, ಅಪ್ಪ ಅವನಿಗೆ, ನಿನಗಲ್ಲ. ಭಾವ, ನೀವು ಒಳ್ಳೆ ಸುಮ್ಮನೆ ಇರಿ. ಅವನ ಹತ್ರ ಇನ್ನೇನಂತ ಹೇಳಿ? ಅಬ್ಬಬ್ಬಬ್ಬಬ್ಬಬ್ಬ, ಈಗ ತಾನೇ ಮಂಗಳೂರಿಗೆ ಹೋಗಿದ್ದಾನೆ, ಅದೆಷ್ಟು ಪ್ರೀತಿ ಅವನ ಮೇಲೆ. ನಿಮ್ಮತ್ತೆನೂ ಹಾಗೆ. ನಾನು ಸ್ನಾನಕ್ಕೆ ಬಚ್ಚಲ ಮನೆಗೆ ಹೋಗ್ಬಿಟ್ರೆ ಬಾಗಿಲ ಹತ್ರನೇ ನಿಂತ್ಕೊಂಡು, ರೀ ಹೆಚ್ಚಿಗೆ ಬಿಸಿ ಮಾಡಬೇಡಿ, ಮೈ ಸುಟ್ಟೋಗ್ಬಿಡುತ್ತೆ, ರೀ ಹೆಚ್ಚಿಗೆ ತಣ್ಣೀರು ಬೆರೆಸ್ಕೋಬೇಡಿ, ಶೀತ ಆಗತ್ತೆ ಅಂತ ನನ್ನ ಆರೋಗ್ಯದ ಬಗ್ಗೆನೇ ವಿಚಾರಿಸೋಳು. ಆ ಥರದಲ್ಲಿ ನೋಡಿದ್ರೆ ನನ್ನ ಮಗನು ಪುಣ್ಯವಂತ ಕಣಮ್ಮ. ಲೋ ಶಿಷ್ಯ, ಈ ಮನೆಗೆ ನಾವು ಕೆಲ್ಸದವ್ರಾಗಿ ಬಂದಿರೋದಕ್ಕೇನೆ ನಮಗೆ ಕಳ್ತನ ಮಾಡಕ್ಕೆ ಈಸಿ ಆಗ್ತಿರೋದು. ಯಾವ ಬಾಗ್ಲು ಎಲ್ಲಿದೆ, ಎಲ್ಲಿಂದ ತಪ್ಸ್ಕೋಬೋದು ಅಂತ. ಇಲ್ಲ ಅಂದಿದ್ರೆ ಬೇರೆ ಮನೆ ಆಗಿದ್ರೆ ಭಾಳ ಕಷ್ಟ ಆಗ್ಬಿಡೋದು. ಹಂಗಿದ್ದಿದ್ರೆ ನಮ್ಮ ಮನೆಗೆ ಹೋಗ್ಬೋದಿತ್ತಾನೆ. ನಾನು ಅವತ್ತೇ ಹೇಳಿದೆ, ನಮ್ಮ ಮನೇಲಿ ಬಾಗಿಲು ಎಲ್ಲಿದೆ, ಕಿಟಕಿ ಎಲ್ಲಿದೆ, ಜೊತೆಗೆ ದುಡ್ಡು ಎಲ್ಲಿದೆ ಅಂತಲೂ ನನಗೆ ಗೊತ್ತಿತ್ತು. ಅಯ್ಯೋ ದೇವ್ರೇ, ಈ ನನ್ನ ಮಗನ ನೀನೇ ಕರ್ಕಂತೀಯಲ್ಲ, ನಾನೇ ಕಳಿಸ್ಲಾ? ಕ್ವಾಟ್ಲೆ ತಡ್ಕೊಳಕ್ಕಾಗ್ತಿಲ್ಲ. ಹಂಗಲ್ಲಣ್ಣ, ಕಟ್ಟಪ್ಪ ಬಾಹುಬಲಿ ಗೆಟಪ್ಪು ವೇಸ್ಟ್ ಆಯ್ತಲ್ಲ ಅಂತ ಹೇಳ್ದೆ ಅಷ್ಟೇ. ಇನ್ನೇನು ನಮ್ಮ ಮನೆಗೆ ಹೋಗಿದ್ರೆ ಗೆಟಪ್ ಹಾಕ್ಬೇಕಿತ್ತು, ಹಂಗೆ ಹೋಗ್ಬೋದಿತ್ತು. ಅಯ್ಯೋ ಗುದ್ಬಿಡ್ತೀನಿ, ನನಗೆ ಓಪನ್ ಮಾಡು. ಲೇ ಕಂದ, ಎಷ್ಟೊತ್ತು ಫೋನಲ್ಲಿ ಮಾತಾಡ್ತೀಯೋ? ಕೈ ಕಾಲು ಆಡ್ಸಕ್ ಆಗ್ತಿಲ್ಲ ಕಣೋ, ಬಂದು ಬಿಚ್ಚೋ. ಮಾವ, ನೋಡಿ ಕಟ್ಟಪ್ಪ ಕಟ್ಟಪ್ಪ ಕಟ್ಟಪ್ಪ. ತಾತ ಇನ್ನೂ ಎಷ್ಟೈತಾ ಕಟ್ಲಿ? ಕಟ್ಟಪ್ಪ ಕಟ್ಟಪ್ಪ ಅಂತೆ. ಸ್ಕಂದ, ಏನದು? ಹೇಳದ್ನಲ್ಲ ಅಪ್ಪ, ನಾನು, ಅಮ್ಮ, ತಾತ ಆಫ್ಲೈನ್ ಗೇಮ್ ಆಡ್ತಿದ್ವಿ. ನೀನ್ ಅದ್ರ ವಿಷಯ ಬಿಡೀಗ. ಸ್ಕಂದ, ಬಾಹುಬಲಿ ಕಟ್ಟಪ್ಪ. ಅಮ್ಮ, ಆ ಗೇಮ್ ಎಲ್ಲ ಆಮೇಲೆ, ಈಗ ನಾನ್ ಹೇಳಿದ ಗೇಮ್ ಮಾತ್ರ ಆಡೋದು. ಇರು, ಅಪ್ಪನ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಲೇ ಕಳ್ಳ ಕಳ್ಳ ಕಳ್ಳ. ಏನು ಕಳ್ಳನ? ಸ್ಕಂದ, ಅಲ್ಲೇನಾಗಿದೆ ಹೋಗಿ ನೋಡು. ಇಲ್ಲ ಅಪ್ಪ, ನಾವು ಕಳ್ಳ ಪೊಲೀಸ್ ಆಟ ಆಡ್ತಿದೀವಿ. ಅವರು ಕಳ್ಳರು, ನಾನು ಪೊಲೀಸ್. ಅಗ್ನಿ IPS. ಕಳ್ಳ ಪೊಲೀಸ್ ಆಟನಾ? ನಾನೇನೋ ಅನ್ಕೊಂಡೆ. ಆಯ್ತಾಯ್ತು, ನಿಮ್ದೇ ಆಡ್ಕೊಳ್ಳಿ. ದೇವ್ರೆ ದೇವ್ರೆ. ಯಾರಪ್ಪ ನೀವು?
ನಾವು ಈ ಮನೆ ಪೇಂಟ್ ನಿಮ್ಮ ಮನೇಲಿ ಕಳ್ತನ ಮಾಡಕ್ ಬಂದಿದ್ದೀವಿ. ನಾವು ಅನ್ಕೊಂಡಿದ್ದೆ ನಿಜ ಆಯ್ತಮ್ಮ, ಇವರು ಕಳ್ರೆ. ಲೇ 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 ಏನು ಅದು ಕಿರ್ಚಾಡ್ಕೊಂಡು ಆಟ ಆಡ್ತಾ ಇದ್ದೀರಾ? ಅದೇನು ಅಂತ ಹೋಗಿ ನೋಡೋ. ಇರು ಬಾಬು ಕಾಲ್ ಮಾಡ್ತಾ ಇದ್ದಾನೆ, ನಾನು ಆಮೇಲೆ ಮಾಡ್ತೀನಿ. ಬಾಯ್. ಸರಿ ಅಪ್ಪ, ಬಾಯ್. ಹೇಳ್ ಬಾಬು.